ನಮಸ್ತೆ ಎಲ್ಲರಿಗೂ. ಇವತ್ತೊಂದು ಸ್ಪೆಷಲ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಸಲಾಡ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ. ಇದು ಸ್ವೀಟ್ ಪೊಟೊಟೊ ಸಲಾಡು. ಇದು ತುಂಬ ಹೆಲ್ದಿಗೆ ಒಳ್ಳೆಯದು. ಮಕ್ಕಳು ಸ್ವೀಟ್ ಪೊಟೊಟೊನ ಡೈರೆಕ್ಟಾಗಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂದಾಗ ಈ ರೀತಿ ಮಾಡಿಕೊಡಿ. ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ನಾನಿಲ್ಲಿ ಸ್ವೀಟ್ ಪೊಟೊಟೊ ಗಂಡಸನ್ನ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಸಿಪ್ಪೆನ ನಾನು ಯೂಶ್ವಲಿ ತೆಗಿಯಲ್ಲ, ಬಟ್ ಇದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ ತೆಗೆದುಕೊಂಡು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು 20-25 ಮಿನಿಟ್ಸಲ್ಲಿ ಕಂಪ್ಲೀಟಾಗಿ ಸ್ಟೀಮ್ ಆಗಿಬಿಡತ್ತೆ. ನೋಡಿ, ಇವಾಗ ಚೆನ್ನಾಗಿ ಒಂದು 25 ಮಿನಿಟ್ಸ್ಗೆ ನಾವು ಕುಕ್ ಮಾಡಿಟ್ಕೊಂಡಿರ್ತೀವಿ. ಫುಲ್ ಕಂಪ್ಲೀಟಾಗಿ ಕುಕ್ ಆಗಿದೆ. ಇದನ್ನು ತಣ್ಣದ ಮೇಲೆ ಒಂದು ಚಿಕ್ಕ ಚಿಕ್ಕ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು. ಇವಾಗ ಒಂದು ಫ್ಯಾನಲ್ಲಿ ನಾನು ತುಪ್ಪ ಅಥವಾ ತೆಂಗಿನೆಣ್ಣೆ ಈ ಥರ ತಗೊಂಡಿದ್ದೀನಿ. ಇಲ್ಲಿ ನಾನು ತೆಂಗಿನೆಣ್ಣೆ ತಗೊಂಡಿದ್ದೀನಿ. ಎಣ್ಣೆಗೆ ಸರಿಯಾಗಿ ಕಾದ್ಮೇಲೆ ಅದಕ್ಕೆ ನಾನು ಒಂದು 1/4 ಟೀ ಸ್ಪೂನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಚಾಟ್ ಮಸಾಲಾನ ನೀವು ಸ್ಕಿಪ್ ಮಾಡಿದರೂ ಪರವಾಗಿಲ್ಲ. ಇವಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇವಿಷ್ಟು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಗೆಣಸನ್ನು, ಅದನ್ನು ಸೇರಿಸ್ಕೊಂಡು ಎಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿರುವಂಥ ಮಸಾಲ ಎಲ್ಲನೂ ಕೂಡ ಸ್ವೀಟ್ ಪೊಟೊಟೊಗೆ ಕಂಪ್ಲೀಟಾಗಿ ಕೋಟಿಂಗ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಅಂದರೆ ಫ್ಯಾನಲ್ಲಿ ಒಂಚೂರು ಕೂಡ ಮಸಾಲ ಇಲ್ಲ, ಆಯಿಲ್ ಅಂಶ ಕೂಡ ಇಲ್ಲ. ಎಲ್ಲನೂ ಚೆನ್ನಾಗಿ ಇದಕ್ಕೆ ಕ್ಯೂಬ್ಸಿಗೆ ಕೋಟಿಂಗ್ ಆಗಿದೆ. ಇವಾಗ ಇಷ್ಟ ಆದರೆ ಸಾಕಾಗತ್ತೆ. ಇವಾಗ ನಾವು ಸಲಾಡ್ನ ಪ್ರಿಪೇರ್ ಮಾಡೋಣ. ಇವನ್ನು ನಾನಿವಾಗ ಒಂದು ಅಗಲವಾಗಿರುವಂಥ ಬೌಲ್ಗೆ ನಾನು ಹಾಕ್ಕೊಂಡ್ಬಿಡ್ತೀನಿ. ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಡಿ. ಇದಕ್ಕಿವಾಗ ನಾನು ಒಂದು ಅರ್ಧ ಬೌಲಷ್ಟು ರೋಸ್ಟ್ ಮಾಡಿರುವಂಥ ನಲ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋದನ್ನು ಹಾಕ್ಕೊಂಡೆ. ಹಾಗೆ ಒಂದು ಕಂಪ್ಲೀಟಾಗಿ 2 ದಾಳಿಂಬೆನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಇದಂತೂ ತುಂಬ ರುಚಿ ಕೊಡುತ್ತೆ. ಇದಕ್ಕೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಅರ್ಧ ಲಿಂಬುನ ಇದಕ್ಕೆ ಹಾಕ್ಕೊಂಡು ಸ್ಕ್ವೀಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಉಪ್ಪು ಖಾರ ಏನೂ ಹಾಕ್ಕೊಳ್ಳಾಗತ್ತೆ ಇಲ್ಲ. ಸ್ವೀಟ್ ಪೊಟೊಟೊಲಿ ತುಂಬ ಹೈ ಪ್ರೋಟೀನ್ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಕಂಪ್ಲೀಟಾಗಿ ತಿಂಗಳಿಗೆ ಒಂದು 2-3 ಸಾರಿ ಆದರೂ ಕೊಟ್ಬಿಡಬೇಕು. ಬಟ್ ಹಾಗೆ ಕೊಟ್ಟರೆ ತಿನ್ನಲ್ಲ ಮಕ್ಕಳು, ಹಠ ಮಾಡ್ತಾರೆ. ಸೊ ಹೀಗೆ ಮಾಡಿಕೊಟ್ರೆ ಮಕ್ಕಳು ಕಲರ್ಫುಲ್ ಆಗಿರುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲನೂ ಇರುತ್ತಲ್ವ. ಸೊ ತುಂಬ ಚೆನ್ನಾಗಿ ತಿಂತಾರೆ. ನೀವು ಒಂದು ಸಾರಿ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ. ಹಾಗೆ ನಿಮಗೆ ಏನಾದರೂ ನೆಕ್ಸ್ಟ್ ರೆಸಿಪಿನ ಮಾಡಬೇಕು ಅಂತ ಏನಾದರೂ ಇದ್ದರೆ ಅದನ್ನು ನನಗೆ ಕಮೆಂಟ್ಸ್ ಮೂಲಕ ಮಾಡಿ ತಿಳಿಸಿ. ನಾನು ಪಕ್ಕ ಅದನ್ನು ನೆಕ್ಸ್ಟ್ ವೀಡಿಯೋಲಿ ಟ್ರೈ ಮಾಡ್ತೀನಿ.